ಸೊ ನಾಳೆ ನಡೆಯೋ ಸೈನ್ಸ್ ಪ್ರಿಪರೇಟರಿ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ನೋಡ್ತಾ ಹೋಗೋಣ. ಸೊ ನಾನು ನಿಮಗೆ ಪ್ರೀವಿಯಸ್ಲಿ ಒಂದು ವೀಡಿಯೋ ಹಾಕಿದ್ದೀನಿ, ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಹೇಳಿದ್ದೀನಿ. ಓಕೆ, ನೀವು ಅಷ್ಟನ್ನು ಫೋಕಸ್ ಮಾಡಿದ್ರೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗ್ಬೋದು. ಬಿಕಾಸ್ ಯಾವ ಸ್ಟೂಡೆಂಟ್ಸ್ ಏನು ಓದಿರಲ್ಲ ಅಲ್ವಾ, ಸೊ ಅಂಥ ಸ್ಟೂಡೆಂಟ್ಸ್ ನೀವು ಅದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಓಕೆ, ಇನ್ಸ್ಟ್ ಆಫ್ ಗೋಯಿಂಗ್ ಥ್ರೂ ಎವ್ರಿಥಿಂಗ್ ನೀವು ಬ್ಲೈಂಡಾಗಿ ಸ್ಟಡಿ ಮಾಡೋ ಬದಲು ಈ ಥರ ಇಂಪಾರ್ಟೆಂಟ್ ಕ್ವೆಶನ್ಸ್ ಸ್ಟಡಿ ಮಾಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ಈಗ ಫಿಸಿಕ್ಸಲ್ಲಿ ನೋಡಿ, ಫಸ್ಟ್ ಕ್ವೆಶನ್ ಇಟ್ ಈಸ್ ಕಾನ್ಸೆಪ್ಟ್ ಬೇಸ್ಡ್. ನಿಮ್ಗೆ ಏನೂ ಗೊತ್ತಿಲ್ಲ ಅಂದರೆ ಖಂಡಿತ ಇದಕ್ಕೆ 0 ಮಾರ್ಕ್ಸೇ ಬರೋದು ನಿಮಗೆ. ಓಕೆ, ಯಾವ ಕಾನ್ಸೆಪ್ಟ್, ಇದು ತುಂಬ ಸಿಂಪಲ್ ಕಾನ್ಸೆಪ್ಟ್ ಇನ್ವಾಲ್ವ್ ಆಗಿರೋದು. ಸ್ಪೀಡ್ ಎಲ್ಲಿ ಜಾಸ್ತಿ ಇದೆ ಅಂತ ಕೇಳಿದ್ದಾರೆ. ನೋಡಿ, ಸ್ಪೀಡ್ ಮತ್ತು ರಿಫ್ರಾಕ್ಟಿವ್ ಇಂಡೆಕ್ಸ್ ಹೇಗೆ ಡಿಪೆಂಡ್ ಆಗಿರುತ್ತೆ ಅಂದರೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಯಾವ ಮೆಟೀರಿಯಲ್ಗೆ ತುಂಬ ಜಾಸ್ತಿ ಇದೆಯೋ ಅಲ್ಲಿ ಸ್ಪೀಡ್ ತುಂಬ ಕಡಿಮೆ ಇರುತ್ತೆ. ಎಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ತುಂಬ ಕಡಿಮೆ ಇದೆಯೋ ಅಲ್ಲಿ ಸ್ಪೀಡ್ ತುಂಬ ಜಾಸ್ತಿ ಇರುತ್ತೆ. ಸೊ ಹಾಗಾದರೆ ಇಲ್ಲಿ ಹೈ ಸ್ಪೀಡ್ ಎಲ್ಲಿರುತ್ತೆ? ಇಟ್ ಈಸ್ ಫಾರ್ ಎಸ್. ಸೊ ಹೇಗೆ ನೆನ್ಪಿಟ್ಕೊಳ್ಳೋದು? ಏರ್ಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ 1 ಇರುತ್ತೆ. ಸೊ ಏರಲ್ಲಿ ಸ್ಪೀಡ್ ಮ್ಯಾಕ್ಸಿಮಮ್. ಓಕೆ, ಅದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ತುಂಬ ಕಡಿಮೆ ಇದ್ದರೆ ಸ್ಪೀಡ್ ತುಂಬ ಜಾಸ್ತಿ ಇರುತ್ತೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ತುಂಬ ಜಾಸ್ತಿ ಇದ್ದರೆ ಸ್ಪೀಡ್ ತುಂಬ ಕಡಿಮೆ ಇರುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ಮತ್ತು ಆ ಒಂದು ಕ್ವೆಶನ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನಿಮಗೆ ಹೆಲ್ಪ್ ಆಗ್ಬೋದು. ಓಕೆ, ನೆಕ್ಸ್ಟ್ ಒನ್, ಸ್ಕೈ ಆಸ್ ಸೀನ್ ಫ್ರಮ್ ಸರ್ಫೇಸ್ ಆಫ್ ಮೂನ್ ಅಪಿಯರ್ಸ್ ಡಾರ್ಕ್. ಇವೆಲ್ಲ ನಿಮಗೆ ಹ್ಯೂಮನ್ ಐ ಚಾಪ್ಟ್ರಲ್ಲಿ ಇರುತ್ತೆ, ನೋಡ್ಕೊಳ್ಬೋದು. ಮತ್ತು ಇನ್ನು ನಾನು 2-3 ಮಾರ್ಕ್ಸಲ್ಲಿ ಇಂಪಾರ್ಟೆಂಟ್ ಯಾವುದು ಅಂತ ಹೇಳ್ತಾ ಹೋಗ್ತೀನಿ. ನೋಡಿ, ಆ್ಯಸ್ ಯೂಶ್ವಲ್ ನಾನು ಹೇಳಿದ್ನಲ್ಲ, ಸಿಂಬಲ್ಸ್ ಎಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ನೋಡ್ಕೊಳ್ಳಿ. ಮತ್ತು ಸೆಂಟರ್ ಆಫ್ ಕರ್ವೇಚರ್ ಆಫ್ ಎ ಸ್ಪೆರಿಕಲ್ ಮಿರರ್ ಹೇಗಿರುತ್ತೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಡಿಫ್ರೆನ್ಸ್ ಬಿಟ್ವೀನ್ ಕಾನ್ವೆಕ್ಸ್ ಆ್ಯಂಡ್ ಕಾನ್ಕೇವ್ ಮಿರರ್, ಇದರಲ್ಲಿ ನೀವು ಫೋಕಲ್ ಲೆಂತ್ ಅದರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ಬೋದು. ನೆಕ್ಸ್ಟ್, ಫೋಕಲ್ ಲೆಂತ್ ಆಫ್ ಎ ಕಾನ್ವೆಕ್ಸ್ ಮಿರರ್ ದಟ್ ಹ್ಯಾಸ್ ರೇಡಿಯಸ್ ಆಫ್ ಕರ್ವೇಚರ್ 32 ಸೆಂಟಿಮೀಟರ್. ಮತ್ತು ಪವರ್ ಆಫ್ ಲೆನ್ಸ್ ಅನ್ನು ಕೊಟ್ಟು ಯಾವ ಟೈಪ್ ಆಫ್ ಲೆನ್ಸ್ ಅಂತ ಕೇಳಿದ್ದಾರೆ. ನೆಗೆಟಿವ್ ಇದ್ದರೆ ಯಾವ ಲೆನ್ಸು, ಪಾಸಿಟಿವ್ ಇದ್ದರೆ ಯಾವ ಲೆನ್ಸು. ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಮತ್ತು ಓವರ್ಲೋಡಿಂಗ್ ಮತ್ತು ಶಾರ್ಟ್ ಸರ್ಕ್ಯೂಟ್ ಅಂದರೆ ಏನು, ದಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಕ್ವೆಶನ್, ತುಂಬ ಸರಿ ರಿಪೀಟ್ ಆಗಿದೆ. ಮತ್ತು ಎಕ್ಸ್ಪ್ಲೈನ್ ವಾಟ್ ಇಸ್ ದಿ ಫಂಕ್ಷನ್ ಆಫ್ ಫ್ಯೂಸ್ ಡ್ಯೂರಿಂಗ್ ದಿಸ್. ಫ್ಯೂಸ್ ಏನಕ್ಕೆ ಯೂಸ್ ಮಾಡ್ತೀವಿ, ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ನಾನು ಹೇಳಿದ್ನಲ್ಲ, ರೇ ಡಯಾಗ್ರಾಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್, ದಯವಿಟ್ಟು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್, ಓಮ್ಸ್ ಲಾ ವೆರಿ ಮಚ್ ಇಂಪಾರ್ಟೆಂಟ್ ಕ್ವೆಶನ್. ಆನ್ ವಿಚ್ ಫ್ಯಾಕ್ಟರ್ ರೆಸಿಸ್ಟೆನ್ಸ್ ಡಿಪೆಂಡ್ಸ್. ಓಕೆ, ಯಾವ್ಯಾವ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಜೌಲ್ಸ್ ಲಾ ಆಫ್ ಹೀಟಿಂಗ್, ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಓಮ್ಸ್ ಲಾ, ಜೌಲ್ಸ್ ಲಾ, ಸ್ನೆಲ್ಸ್ ಲಾ, ತುಂಬ ಇಂಪಾರ್ಟೆಂಟ್ ಕ್ವೆಶನ್ಸ್ ಈ ಮೂರು. ಓಕೆ, ನೆಕ್ಸ್ಟ್ ಎಕ್ಸ್ಪ್ಲೈನ್ ದಿ ಆಕ್ಟಿವಿಟಿ ಟು ಶೋ ದ ಪ್ಯಾಟರ್ನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಸರೌಂಡ್ ಸ್ಟ್ರೈಟ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಇಲ್ಲಿ ನೀವು ಸರ್ಕ್ಯುಲರ್ ಕಂಡಕ್ಟರ್ ಹಾಕೊಳ್ಳಿ, ಬಾರ್ ಮ್ಯಾಗ್ನೆಟು ಹಾಕೊಳ್ಳಿ, ಮೂರರಲ್ಲಿ ಅದರೊಂದು ಬರುತ್ತೆ. ಓಕೆ, ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ಟು ಶೋ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಎಕ್ಸ್ಪೀರಿಯನ್ಸಸ್ ಅ ಫೋರ್ಸ್ ಇನ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್. ಅದೇ ಪ್ರೀವಿಯಸ್ ವೀಡಿಯೋದನ್ನು ಅಪ್ಲೋಡ್ ಮಾಡಿದೆ, ಆ ಕ್ವೆಶನ್ ಡಯಾಗ್ರಾಮನ್ನು ಕೊಟ್ಟು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೇಳಿದರು. ಇಲ್ಲಿ ಡಯಾಗ್ರಾಮ್ ಜೊತೆಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೇಳಿದ್ದಾರೆ, ಅದನ್ನು ಬರೀಬೇಕಾಗುತ್ತೆ. ದೆನ್ 11th ಕ್ವೆಶನ್ ಏನಿದೆಯಲ್ಲ, ಸೊ ಇದೇ ಥರ ಕ್ವೆಶನ್ ಟೆಕ್ಸ್ಟ್ ಬುಕ್ಕಲ್ಲಿದೆ, ಬಟ್ ವ್ಯಾಲ್ಯೂಸ್ನ ಚೇಂಜ್ ಮಾಡಿ ಸ್ವಲ್ಪ ಡಿಫ್ರೆಂಟಾಗಿ ಕೇಳಿದ್ದಾರೆ. ನಾನು ಅದೇ ಹೇಳಿದ್ನಲ್ಲ, ಟೆಕ್ಸ್ಟ್ ಬುಕ್ಕಲ್ಲಿರೋ ಎಲ್ಲ ಪ್ರಾಬ್ಲಮ್ಸ್ನು ಕರೆಕ್ಟಾಗಿ ಸ್ಟಡಿ ಮಾಡಿದ್ರೆ ನೀವು ಪ್ರಾಬ್ಲಮ್ಸಲ್ಲಿ ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೋದು. ಓಕೆ, ರೇರ್ ಕೇಸಲ್ಲಿ ಅವರು ಡಿಫ್ರೆಂಟ್ ಟೈಪ್ ಆಫ್ ಕ್ವೆಶನ್ಸ್ನ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಒನ್, ಹೌ ಡಸ್ ರೈನ್ಬೋ ಫಾರ್ಮ್ ಇನ್ ದಿ ನೇಚರ್. ಮತ್ತು ಎಕ್ಸ್ಪೆರಿಮೆಂಟ್ ಟು ಶೋ ನ್ಯೂಟನ್ ಟು ಶೋ ದಟ್ ವೈಟ್ ಲೈಟ್ಸ್ ಕಂಟೈನ್ಸ್ 7 ಕಲರ್ಸ್. ಸೊ ಇದು ತುಂಬ ಇಂಪಾರ್ಟೆಂಟ್. 2 ಪ್ರಿಸಮನ್ನು ಇನ್ವರ್ಟ್ ಮಾಡಿ ಇಟ್ಟು ಎಕ್ಸ್ಪೆರಿಮೆಂಟ್ ಇದೆ ಟೆಕ್ಸ್ಟ್ ಬುಕ್ಕಲ್ಲಿ, ಹ್ಯೂಮನ್ ಹೈ ಚಾಪ್ಟರ್ಲಿ. ಸೊ ಅಲ್ಲಿ ನೀವು ಓದ್ಕೊಳ್ಬೋದು. ಓಕೆ, ನೆಕ್ಸ್ಟ್ ಒನ್, ಕೆಮಿಸ್ಟ್ರಿ. ಅಲ್ಯೂಮಿನಿಯಂ ಆಕ್ಸೈಡ್ ಇಸ್ ಅ ಟೈಪ್ ಆಫ್ ವಾಟ್ ಟೈಪ್ ಆಫ್ ಆಕ್ಸೈಡ್ ಅಂತ ಕೇಳಿದ್ದಾರೆ. ಗ್ಯಾಸ್ ಲಿಬ್ರೇಟೆಡ್ ವೆನ್ ಸೋಡಿಯಂ ಕಾರ್ಬನೇಟ್ ರಿಯಾಕ್ಟ್ಸ್ ವಿತ್ ಡೈಲ್ಯೂಟೆಡ್ CL. ಸೊ ಈ ಗ್ಯಾಸಸ್ ಬಗ್ಗೆ ಕರೆಕ್ಟಾಗಿ ನೋಡ್ಕೊಳ್ಳಿ, ಎಲ್ಲಿ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್, ಎಲ್ಲಿ ಹೈಡ್ರೋಜನ್ ಗ್ಯಾಸ್, ಅದನ್ನು ಹೇಗೆ ಟೆಸ್ಟ್ ಮಾಡೋದು. ಕಾರ್ಬನ್ ಡೈಆಕ್ಸೈಡ್ಗೆ ಲೈಮ್ ವಾಟರ್ ಟೆಸ್ಟ್, ಹೈಡ್ರೋಜನ್ ಗ್ಯಾಸ್ಗೆ ಪಾಪ್ ಟೆಸ್ಟ್. ಸೊ ಅದು ತುಂಬ ಇಂಪಾರ್ಟೆಂಟ್. ಮತ್ತು ಮೆಟಲ್ ಡಸ್ಟ್ ಡಿಸ್ಪ್ಲೇಸಸ್ ಕಾಪರ್ ಫ್ರಮ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್, ದಿಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವೆಶನ್. ಮತ್ತು ಡಿಫ್ರೆನ್ಸ್ ಇನ್ ಬಿಟ್ವೀನ್ ರೋಸ್ಟಿಂಗ್ ಆ್ಯಂಡ್ ಕ್ಯಾಲ್ಸಿನೇಷನ್, ವೆರಿ ವೆರಿ ಇಂಪಾರ್ಟೆಂಟ್ ಫ್ರಮ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಚಾಪ್ಟರ್. ಮತ್ತು ಬೆನ್ಝೀನ್ ಸ್ಟ್ರಕ್ಚರ್ ಬರೀರಿ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, ಬ್ಯಾಲೆನ್ಸ್ಡ್ ಈಕ್ವೇಷನ್, ಕೆಮಿಕಲ್ ಈಕ್ವೇಷನ್ನ ಬ್ಯಾಲೆನ್ಸ್ ಮಾಡೋದು, ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಕ್ವೆಶನ್. ಮತ್ತು ವಾಟ್ ಇಸ್ ಕರೋಷನ್, ಮತ್ತು 2 ಮೆಟಲ್ಸ್ ಟು ಪ್ರಿವೆಂಟ್. ಮತ್ತು ರ್ಯಾನ್ಸಿಡಿಟಿನೂ ಅಷ್ಟೇ, ವಾಟ್ ಇಸ್ ರ್ಯಾನ್ಸಿಡಿಟಿ ಅದನ್ನು ತುಂಬ ಸಲ ಕೇಳಿದ್ದಾರೆ, ಅದನ್ನು ನೋಡ್ಕೊಳ್ಳಿ. ಮತ್ತು there is no change in color of red litmus and blue litmus when introduced into aqueous solution of sodium chloride. ಯಾಕೆ? ಬಿಕಾಸ್ ಸೋಡಿಯಂ ಕ್ಲೋರೈಡ್ ಅನ್ನೋದು ನ್ಯೂಟ್ರಲ್ ಸೊಲ್ಯೂಷನ್. ಓಕೆ, ನೆಕ್ಸ್ಟ್, ಆಫ್ಟರ್ ಪಾಸಿಂಗ್ ಡೈರೆಕ್ಟ್ ಕರೆಂಟ್ ಥ್ರೂ ದಿ ಸೇಮ್ ಸೊಲ್ಯೂಷನ್ ರೆಡ್ ಲಿಟ್ಮಸ್ ಚೇಂಜಸ್ ಟು ಬ್ಲೂ ಕಲರ್. ವಿಚ್ ಸೊಲ್ಯೂಷನ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್? ಏನಾಗುತ್ತೆ ಏನಾಗುತ್ತೆ ಅಂತ ನೀವು ಕಮೆಂಟ್ ಮಾಡಿ. ಓಕೆ, ಇಲ್ಲಾಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಹೇಳ್ತೀನಿ. ನೆಕ್ಸ್ಟ್, ಎಕ್ಸ್ಪ್ಲೈನ್ ಹೌ ಟೂತ್ ಡಿಕೆ ಈಸ್ ಕಾಸ್. ಟೂತ್ ಡಿಕೆ ಹೇಗೆ ಫಾರ್ಮ್ ಆಗುತ್ತೆ, ದಟ್ಸ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಮತ್ತು pH, ವಾಟ್ ಇಸ್ ಆ್ಯಸಿಡ್ ರೈನ್ ಅಂತ ಕ್ವೆಶನ್ ಕೇಳ್ತಾರೆ, ದಟ್ಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವೆಶನ್. ಓಕೆ, ನೆಕ್ಸ್ಟ್, pH ವ್ಯಾಲ್ಯೂ 7, 3, 10 ಇದ್ದರೆ ಏನಾಗುತ್ತೆ ಅದನ್ನು ನೋಡ್ಕೊಳ್ಳಿ. 0 to 7 ಇದ್ದರೆ ಆ್ಯಸಿಡಿಕ್, 7 to 14 ಇದ್ದರೆ ಬೇಸಿಕ್, 7 ಇದ್ದರೆ ನ್ಯೂಟ್ರಲ್. ನೆಕ್ಸ್ಟ್, ಅದು ಹೈ ಅಸಿಡಿಕ್, ಲೋ ಅಸಿಡಿಕ್ ಅಂಥದ್ದು ನೋಡ್ಕೋಬೇಕಾಗುತ್ತೆ ನೀವು. ಮತ್ತು ಅರೇಂಜ್ಮೆಂಟ್ ಟು ಶೋ ಆ್ಯಕ್ಷನ್ ಆಫ್ ಸ್ಟೀಮ್ ಆನ್ ಮೆಟಲ್, ವೆರಿ ಮಚ್ ಇಂಪಾರ್ಟೆಂಟ್, 3 ಮಾರ್ಕ್ ಕ್ವೆಶನ್ ಅದು. ಡಿಫ್ರೆನ್ಸ್ ಬಿಟ್ವೀನ್ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್. ಮತ್ತು ಎಕ್ಸ್ಪ್ಲೇನ್ ಮೆಕ್ಯಾನಿಸಮ್ ಆಫ್ ಕ್ಲೀನಿಂಗ್ ಆ್ಯಕ್ಷನ್ ಆಫ್ ಸೋಪ್ಸ್, ಪ್ರೀವಿಯಸ್ಸಲ್ಲೂ ನಾನು ಹೇಳಿದೆ ಇದು ಇಂಪಾರ್ಟೆಂಟ್ ಅಂತ, ಇಲ್ಲೂ ಕೊಟ್ಟಿದ್ದಾರೆ. ಮತ್ತು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಮತ್ತು ಹೈಡ್ರೋಜನೇಷನ್ ರಿಯಾಕ್ಷನ್, ದಿಸ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್. ಆ್ಯಂಡ್ ಬಯಾಲಜಿ, ಸ್ಮಾಲ್ ಇಂಟೆಸ್ಟೈನಲ್ಲಿ ವಿಲ್ಲೈ ಆದರೆ ಲಂಗ್ಸಲ್ಲಿ ಆಲ್ವಿಯೋಲೈ, ವೆರಿ ಬೇಸಿಕ್ ಕ್ವೆಶನ್. ಟ್ರೈಟ್ ದಟ್ ಕೆನಾಟ್ ಬಿ ಇನ್ಹೆರಿಟೆಡ್ from the following. Next one, sexually transmitted disease by bacteria and virus, both are very much important question. Which part of brain maintains posture and equilibrium? So ಯಾವ ಪಾರ್ಟ್ ಆಫ್ ಬ್ರೈನ್ ಏನನ್ನು ಕಂಟ್ರೋಲ್ ಮಾಡುತ್ತೆ, ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಕ್ವೆಶನ್. ಮತ್ತು ಆ್ಯಂಡ್ ಡಾಮಿನೇಟಿಂಗ್ ಕ್ಯಾರೆಕ್ಟರ್ ನೋಡ್ಕೊಳ್ಳಿ. ಮತ್ತು ಡಯಾಗ್ರಾಮ್ ಆಫ್ ಜರ್ಮಿನೇಷನ್ ಆಫ್ ಪೋಲನ್ ಆನ್ ಸ್ಟಿಗ್ಮಾ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು. ಮತ್ತು ಸೆಕ್ಷನಲ್ ವ್ಯೂ ಆಫ್ ಫ್ಲವರ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವೆಶನ್. ಫಂಕ್ಷನ್ ಆಫ್ ಪ್ಲಾಂಟ್ ಹಾರ್ಮೋನ್ಸ್ ಮತ್ತು ಹ್ಯೂಮನ್ ಹಾರ್ಮೋನ್ಸಲ್ಲಿ
ಫಂಕ್ಷನ್ಸ್ ಏನು, ಯಾವ್ಯಾವ ಹಾರ್ಮೋನ್ಸ್, ಯಾವ್ಯಾವ ಫಂಕ್ಷನ್ಸ್ ಏನು ಅಂತ ಕೇಳ್ತಾರೆ. ನೆಕ್ಸ್ಟ್ ಒನ್, ನೆಸೆಸರಿ ಟು ಸಪ್ರೇಟ್ ಆಕ್ಸಿಜನೇಷನ್ ಆ್ಯಂಡ್ ಡಿಆಕ್ಸಿಜನೇಟೆಡ್ ಬ್ಲಡ್ ಇನ್ ಹ್ಯೂಮನ್ ಬೀಯಿಂಗ್, ದಿಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವೆಶನ್. ಡಯಾಗ್ರಾಮ್ ಆಫ್ ಹ್ಯೂಮನ್ ಬ್ರೈನ್ ಅಥವಾ ಹ್ಯೂಮನ್ ಹಾರ್ಟ್ ತುಂಬ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಒನ್, ಚೆಕ್ಕರ್ ಬೋರ್ಡ್, ಪುನೆಟ್ ಸ್ಕ್ವೇರ್ ಹೇಳಿದ್ನಲ್ಲ, ದಟ್ ಪುನೆಟ್ ಸ್ಕ್ವೇರ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಮತ್ತು ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್, ಈ ಕ್ವೆಶನು ಅಷ್ಟೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಒನ್, ಡಿಫ್ರೆನ್ಸ್ ಬಿಟ್ವೀನ್ ಬಯೋಡಿಗ್ರೇಡಬಲ್ ಆ್ಯಂಡ್ ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್ಸ್, ಇದು ತುಂಬ ಸರಿ ರಿಪೀಟ್ ಮಾಡಿದ್ದಾರೆ. ಮತ್ತು CFC ಏನು ಮಾಡುತ್ತೆ ನೇಚರ್ಗೆ, ಮತ್ತು ಓಝೋನ್ ಲೇಯರ್ ಬಗ್ಗೆ ಕ್ವೆಶನ್ಸ್ನ ಕೇಳ್ತಾರೆ, ನೋಡ್ಕೊಳ್ಳಿ. ಮತ್ತು ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಬೈ ವೇರಿಯಸ್ ಪಾತ್ವೇಸ್, ಆ ಫ್ಲೋ ಚಾರ್ಟ್ ಹೇಳಿದ್ನಲ್ಲ, ಆ ಫ್ಲೋ ಚಾರ್ಟ್ ತುಂಬ ಇಂಪಾರ್ಟೆಂಟ್. ಡೈರೆಕ್ಟಾಗಿ ಫ್ಲೋ ಚಾರ್ಟ್ನ ಬರೆಯೋಕ್ಕೆ ಹೇಳ್ತಾರೆ, ಅಥವಾ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೇಳ್ತಾರೆ, ಅಥವಾ MCQಸಲ್ಲೂ ಕೇಳ್ತಾರೆ. ಯಾವ ಥರ ಬೇಕಾದ್ರೂ ಕೇಳ್ಬೋದು, ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಮತ್ತು ಫೋಟೋಸಿಂಥಸಿಸ್ ಟು ಈವೆಂಟ್ಸ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್. ಮತ್ತು ಸರ್ಜಿಕಲ್ ಮೆಥಡ್ ಯಾಕೆ ಬೆಟರ್ ದ್ಯಾನ್ ಕೆಮಿಕಲ್ ಮೆಥಡ್ ಇನ್ ಬರ್ತ್ ಕಂಟ್ರೋಲ್, ಬರ್ತ್ ಕಂಟ್ರೋಲ್ಗೆ ಕೇಳ್ತಾ ಇರೋದು ಯಾಕೆ ಅಂತ. ಓಕೆ, ಬಿಕಾಸ್ ಇಟ್ಸ್ ಅ ಪರ್ಮನೆಂಟ್ ಮೆಥಡ್. ಓಕೆ, ಟೆಕ್ಸ್ಟ್ ಬುಕ್ ಆನ್ಸರ್ಸ್ನ ಕರೆಕ್ಟಾಗಿ ಬರೀರಿ. ಸೊ ಪ್ರೀವಿಯಸ್ ವೀಡಿಯೋದಲ್ಲಿ ನೀವು ರೆಫರ್ ಮಾಡೋದು ತುಂಬ ಹೆಲ್ಪ್ಫುಲ್ ಆಗ್ಬೋದು. ಮತ್ತು ಈ ವಿಡಿಯೋದಲ್ಲಿ ನಾನು ತುಂಬ ಸಾಕಷ್ಟು ಕ್ವೆಶನ್ಸನ್ನು ಹೇಳಿದ್ದೀನಿ. ಮತ್ತು ಇನ್ನೂ ಹೇಳಬೇಕಂದ್ರೆ ಕೆಮಿಕಲ್ ಯಾವುದಾದ್ರು ಕಾರ್ಬನ್ ಕಾಂಪೌಂಡ್ಸಲ್ಲಿ ನೀವು ನೇಮಿಂಗ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ನೇಮಿಂಗ್ ಬಗ್ಗೆ ಕ್ವೆಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಪಾರ್ಟ್ ಫ್ರಮ್ ದಟ್ ನಾನು ಎಲ್ಲ ಕವರ್ ಮಾಡಿದ್ದೀನಿ. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಹೈಪ್ ಬಟನ್ನ ಕ್ಲಿಕ್ ಮಾಡಿ. ಕಮೆಂಟ್ಸ್ ನೀವು ಸ್ವೈಪ್ ಮಾಡಿದ್ರೆ ಅಲ್ಲಿ ಹೈಪ್ ಇರುತ್ತೆ, ಹೈಪ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.